ಅರ್ಥಿಂಗ್ ವರ್ಕ್ ಈಗ ಮಾಡ್ತಾಯಿದ್ದೇವೆ. ನಮ್ಮ ಅಶ್ವಥ್ ಗುಂಡಿ ಹೋಗ್ತಾ ಇದ್ದಾನೆ. ಇದು ಲೈಟ್ನಿಂಗ್ ಅರೆಸ್ಟರ್. ಇದು ಈಗ ಒಟ್ಟು 5 ಅರ್ಥಗಳು ಮಾಡಿದ್ದೇವೆ. ಅದರಲ್ಲಿ ಲೈಟ್ನಿಂಗ್ ಅರೆಸ್ಟರ್, ACSPD, DCSPD, ಇನ್ವರ್ಟರ್ ಮತ್ತು ಸ್ಟ್ರಕ್ಚರ್. ಇದೀಗ ಲಾಸ್ಟಿನ ಗುಂಡಿ ಮಾಡ್ತಿದ್ದೇವೆ. ಉಳಿದ 4 ಗುಂಡಿ ಆಗಿದೆ ನೋಡಿ. ಇದು ಫಸ್ಟ್ ಇದು ಲೈಟ್ನಿಂಗ್ ಅರೆಸ್ಟರ್ ಆಯಿತು, ಸ್ಟ್ರಕ್ಚರ್ ಅರ್ತ್, ACSPD, DCSPD ಮತ್ತು ಫಸ್ಟಿದ ಅರ್ತ್ ಇನ್ವರ್ಟ್ರಿಗೆ. ಒಟ್ಟು 5 ಅರ್ಥಗಳು. ಅದರ ಪೈಪಲ್ಲಿ ಹೀಗೆ ಡ್ರಿಲ್ ಮಾಡಿ ಸ್ಕ್ರೂ ಹಾಕೊಂಡು ಹೋಗ್ತೇವೆ. ಯಾಕೆ ಆಣಿ ಹೊಡೆದ್ರೆ ತೆಗಿಲಿಕ್ಕೆ ಭಂಗ ಆಗ್ತದೆ ಎಂತಾದರೂ ಮೇಂಟೆನೆನ್ಸ್ ಇರುವಾಗ. ಇದು ನಮಗೆ ಸ್ಕ್ರೂ ಹಾಕಿದರೆ ತೆಗಿಲಿಕ್ಕೆ ಆಗ್ತದಲ್ಲ, ಹೆಚ್ಚು ಕಡಿಮೆ ಇದ್ದರೆ ಮೇಲ್ಗಡೆಗೆ ಸಹ ಮಾಡ್ಬೋದು. ಅದಕ್ಕೋಸ್ಕರ ಸ್ಕ್ರೂ ಹಾಕೋದು ನಾವು. ನೋಡಲಿಕ್ಕೂ ಫಿನಿಶಿಂಗ್ ಇರ್ತದೆ, ಗೋಡೆ ಹಾಳಾಗಲಿಕ್ಕಿಲ್ಲ. ಸೋಲರ್ ಪ್ಯಾನಲ್ಗಳನ್ನು ಕುತ್ಕೊಳಿಸಲಿಕ್ಕೆ ಸ್ಟ್ರಕ್ಚರ್ ರೆಡಿ ಆಗ್ತಾ ಉಂಟು. ನಮ್ಮ ಉಮೇಶನ ಟೀಮು ಅನುಪು ವೆಲ್ಡಿಂಗ್ ಮಾಡ್ತಾ ಇದ್ದಾನೆ. ಹಾಗೆ ಒಂದು ಬದಿಯಿಂದ ಪೇಂಟಿಂಗ್ ಕೂಡ ಆಗ್ತಾ ಉಂಟು. ಇದರಲ್ಲಿ ಒಟ್ಟು 11 ಪ್ಯಾನಲ್ ಬರ್ತದೆ. 6 kV ಅಲ್ಲ, ಹಾಗೆ 535 ಹಾಫ್ ಕಟ್ ಪ್ಯಾನಲ್ಗಳು 11. ಇಲ್ಲಿ ಜಾಗ ಕಮ್ಮಿ ಇದ್ದ ಕಾರಣ ಸ್ವಲ್ಪ ಹೊರಗೆ ಬರ್ತದೆ ಬಿಲ್ಡಿಂಗಿಂದ ಸ್ಟ್ರಕ್ಚರ್. ಪೇಂಟಿಂಗ್ ಆಗ್ತಾ ಉಂಟು. ನಮ್ಮ ರಾಜೇಶ ಈ ಲ್ಯಾಡರ್ ಇಲ್ಲದ ಕಾರಣ ಪೈಪಲ್ಲೇ ಒಳ್ಳೆ ಕೋತಿ ಮಂಜಾನೆಗೆ ಹತ್ತಿಕೊಂಡು ಡ್ರಿಲ್ ಮಾಡ್ತಿದ್ದಾನೆ. ಅದು ನಮ್ಮ DC ಕೇಬಲ್ನ ಸ್ಟ್ರಿಂಗ್ 2 ಸ್ಟ್ರಿಂಗ್ ಮೇಲಿಂದ ಇನ್ವರ್ಟ್ರಿಗೆ ಬರಲಿಕ್ಕೋಸ್ಕರ ಪೈಪ್ ಹಾಕ್ತಿದ್ದೇವೆ ಈಗ. ಅದರೊಟ್ಟಿಗೆ ಲೈಟ್ನಿಂಗ್ ಅರೆಸ್ಟರ್ನ ಕೇಬಲ್ ಕೂಡ ಹೋಗಿದೆ. DC ಕೇಬಲ್ನ 2 ಸ್ಟ್ರಿಂಗ್ ಕೂಡ ಸ್ಟ್ರಕ್ಚರ್ವರೆಗೆ ಬಂದಿದೆ. ಇದನ್ನು ಹೀಗೆ ಸುತ್ತಲಿ ಇಡ್ತೇವೆ. ಇನ್ನು ಪ್ಯಾನಲ್ ಏರಿಸಿದ ನಂತರ ಕನೆಕ್ಷನ್. ಪ್ಯಾನಲನ್ನು ಒಂದೊಂದಾಗಿ ಒಂದು ಫ್ಲೋರಿಂದ ಒಂದು ಫ್ಲೋರಿಗೆ ಕೊಟ್ಟು ಆನಂತರ ಮೇಲೆ ತಗೊಂಡು ಹೋಗೋದು ಅಷ್ಟೇ. ಯಾಕಂದರೆ ನಮಗೆ ಮೇಲೆ ಹೋಗಲಿಕ್ಕೆ ಅಂತ ವ್ಯವಸ್ಥೆ ಇಲ್ಲ, ಅಷ್ಟು ಸ್ಟೆಪ್ಪು ಸಣ್ಣದಿರೋದು. ಅದರಲ್ಲಿ ಪ್ಯಾನಲ್ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಒಂದೊಂದೇ ಫ್ಲೋರಿಗೆ ಪ್ಯಾನಲನ್ನು ಪಾಸಿಂಗ್ ಮಾಡ್ತೇವೆ. ಈಗ ಇಲ್ಲಿಂದ ಫಸ್ಟ್ ಫ್ಲೋರಿಗೆ ಕೊಡೋದು, ಹಾಗೆ ಅಲ್ಲಿಂದ ಸೆಕೆಂಡ್ ಫ್ಲೋರಿಗೆ, ಆದರೆ ಟಾಪ್ ಫ್ಲೋರ್. ಬೇರೆ ದಾರಿ ಇಲ್ಲ ಇಲ್ಲಿ. ಹಗ್ಗ ಕೇಳುವ ಅಂದರೂ ಎಲ್ಲ ಕಿಟಕಿಗಳ ಸೈಡ್ ಎಲ್ಲ ಉಪದ್ರ ಬರುತ್ತೆ. ಅದಕ್ಕೋಸ್ಕರ ಕೈಯಿಂದ ಕೈಗೆ ಪಾಸ್ ಮಾಡಿ ಬರ್ತದೆ. ಈಗ ಪ್ಯಾನಲೆಲ್ಲ ಹೇಗೆ ಮೇಲೆ ಸಾಗಿಸಿದ್ರು ಸಹ ಮೇಲೆ ಫಿಟ್ಟಿಂಗ್ ಅಷ್ಟೇ ಕೆಲಸ ಕಷ್ಟ ಉಂಟು. ಯಾಕಂದರೆ ಸ್ಟ್ರಕ್ಚರ್ ಸ್ವಲ್ಪ ಜಾಗ ಕಮ್ಮಿ ಇದ್ದ ಕಾರಣ ಹೊರಗೆ ಬಂದಿದೆ ಬಿಲ್ಡಿಂಗಿಂದ. ಅದನ್ನು ಫಿಕ್ಸ್ ಮಾಡಲಿಕ್ಕೆ ಎಷ್ಟು ಬಂದು ನೋಡಿ ನಾವು ರಾಜೇಶ್ ಸೇಫ್ಟಿ ಬೆಲ್ಟ್ ಹಾಕೊಂಡು ಪ್ಯಾನಲ್ನ ಮೇಲೆ ಮಲಗಿಕೊಂಡು ಲಾಸ್ಟಿನ ಹೆಲ್ಪ್ ಲ್ಯಾಂಪ್ ಹಾಕ್ತಿದ್ದಾನೆ. ಅಷ್ಟು ರಿಸ್ಕ್ ಕೆಲಸ. ಒಂಚೂರು ಆಗತ್ತಿದ್ರು ಕೆಳಗೆ, ಅದಕ್ಕೋಸ್ಕರ ಸೇಫ್ಟಿ ಬೆಲ್ಟ್ ಹಾಕ್ತಿದ್ದಾರೆ. ಇಲ್ಲೇ ಬಿದ್ದರೂ ಸಹ ಮೇಲ್ತಾ ಇರ್ತಾರೆ, ಅವರು ಕೆಳಗೆ ಬೀಳಲಿಕ್ಕಿಲ್ಲ. ಹಾಗೆ ಎಲ್ಲ ಪ್ಯಾನಲ್ಗಳನ್ನು ಕುತ್ಕೊಳಿಸ್ತಾ ಇದ್ದೇವೆ. ಒಟ್ಟು 11 ಪ್ಯಾನಲ್. ಇನ್ನು ACDV ನಾನು ಫಿಟ್ ಮಾಡ್ತಿದ್ದೇನೆ, ಅಲ್ಲ DCDV. ಇದು ಪ್ಯಾನಲಿಂದ ಬಂದ ಸ್ಟ್ರಿಂಗ್ ಇಲ್ಲಿಗೆ, ಆ ನಂತರ ಇಲ್ಲಿಂದ ಇನ್ವರ್ಟ್ರಿಂದ AC ಪ್ಯಾನಲ್ ಬೋರ್ಡಿಗೆ. ಅದರಲ್ಲಿ ACDV ಉಂಟು. ಅಲ್ಲಿಂದ ಬೈಡೈರೆಕ್ಷನ್ ಮೀಟರ್ ಮುಖಾಂತರ ಮೆಸ್ಕಾಮಿಗೆ ನೋಡಿ. ಇದು 3 ಫೇಸು ಹ್ಯಾವೆಲ್ಸ್ನವರ 6 kV ಇನ್ವರ್ಟರ್, ಆನ್ ಗ್ರಿಡ್ ಟೈಪ್ ಇನ್ವರ್ಟರ್. ಇಲ್ಲಿ ಹಳೆಯ ಮೀಟ್ರ್ ಇತ್ತು 3 ಫೇಸು, ಅದನ್ನು ತೆಗೆದೀಗ ನಾವು ಈ ಪ್ಯಾನಲ್ ಬೋರ್ಡನ್ನು ಅಲ್ಲಿ ಕೂತ್ಕೊಳಿಸ್ತೇವೆ. ಲೈನ್ ಮ್ಯಾನ್ ಕೂಡ ನಮಗೋಸ್ಕರ ತುಂಬ ಸಪೋರ್ಟ್ ಮಾಡಿದ್ದಾರೆ. ಲೈನ್ ಆಫ್ ಮಾಡಿ ಕೂತ್ಕೊಳಿಸಿ ಆಗಿದೆ ನೋಡಿ. ಇದು ಹೊಸ 3 ಫೇಸ್ ಸೋಲಾರ್ ಮೀಟ್ರು. ಹಾಗೆ ಇದು ಬೈ ಡೈರೆಕ್ಷನ್ ಮೀಟ್ರ್. ಮೊದಲು ಈ ಮನೆಯಲ್ಲಿ ಹಳೆಯ ಅನಲಾಗ್ ಮೀಟ್ರ್ ಇತ್ತು ನೋಡಿ. ಪವರ್ ಎಲ್ಲ ಆನ್ ಆದ ನಂತರ ಇನ್ವರ್ಟರ್ ನಾರ್ಮಲ್ ಜನ್ರೇಷನ್ಗೆ ಬಂದಿದೆ. ಈಗ 3 ಫೇಸ್ ಕೂಡ ಇದೆ. ಇಲ್ಲಿಗೆ ನಮ್ಮ
ಈ 6 kV ಪ್ರಾಜೆಕ್ಟ್ ಫಿನಿಶ್.